ನೀವು ಲಕ್ಷ್ಮಿಯ ಒಲುಮೆಗೆ ಪಾತ್ರರಾದರೆ ನಾರಾಯಣ ಕೊಡಲ್ಲ ಅಂತ ಅನ್ನೋ ಹಾಗಿಲ್ಲ. ಲಕ್ಷ್ಮಿ ಒಂದು ಇನ್ಫ್ಲೂಯೆನ್ಸ್ ಮಾಡಿದ್ರೆ ಸಾಕು, ನಾರಾಯಣ ಮೋಕ್ಷ ಕೊಟ್ಟೇ ಬಿಡ್ತಾರೆ. ಲಕ್ಷ್ಮಿಯ ಉಪಾಸನೆಯನ್ನು ಮಾಡುವವರಿದ್ದಾರೆ, ಅವರು ಕೂಡ ಧ್ಯಾನ ಇತ್ಯಾದಿಗಳೆಲ್ಲ ತೊಡಗಿ ಉತ್ತಮವಾದ ಮೋಕ್ಷವನ್ನು ಪಡಿಬಹುದಲ್ವಾ. ಯಂಕಾಮ ಏತಂತ ಮುಗ್ರಂಗೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ ಅಹಂ ರುದ್ರಾಯ ಧನುರಾತನೋಮಿ ಬ್ರಹ್ಮದ್ವಿಶೇಷರವೇಹಂ ಸಮದಂ ಕೃಣೋಮ್ಯಹಂ ದ್ಯಾವಾ ಪೃಥಿವೀ ಆವಿವೇಶ. ಬ್ರಹ್ಮಾದಿ ಸಮಸ್ತ ಚೇತನ ಅಧೀನವಾಗಿಟ್ಕೊಂಡು ಇಡೀ ಜಗತ್ತಿನ ಎಲ್ಲ ವ್ಯಾಪಾರವನ್ನು ಈ ಹೆಣ್ಣು ಮಗಳು ಮಾಡ್ತಾ ಇದ್ದಾಳೆ ಮಹಾಲಕ್ಷ್ಮಿ. ಹಾಗೆ ಮಾಡಿ ಎಲ್ಲೆಲ್ಲಿ ಭಗವಂತ ಇದ್ದಾನೆ ಅಲ್ಲೆಲ್ಲ ಸ್ವಯಂ ಲಕ್ಷ್ಮಿ ಇದ್ದಾಳೆ. ಹೇಗೆ ಭಗವಂತ ಸರ್ವಸ್ಥಳದಲ್ಲಿ ವ್ಯಾಪ್ತನಾಗಿದ್ದಾನೋ, ಭಗವಂತ ಎಂದಿನಿಂದ ಇದ್ದಾನೋ ಲಕ್ಷ್ಮಿಯೂ ಅಂದಿನಿಂದ ಇದ್ದಾಳೆ, ದೇಶತಃ ಕಾಲತಃ ಆ ಭಗವಂತನಿಗೆ. ಹಾಗಾಗಿ ನಿನ್ನ ಉಪಾಸನೆಗಿಂತಲೂ ಲಕ್ಷ್ಮೀ ಉಪಾಸನೆ ಒಳ್ಳೆಯದಾ? ಹೇಗೆ? ಜಗದ್ಗುರು ಮಧ್ವಾಚಾರ್ಯರು ಈ ಭಕ್ತಿ ಯೋಗವನ್ನು ಸಂಗ್ರಹ ಮಾಡ್ತಾ ಹೇಳ್ತಾ ಇದ್ದಾರೆ. ಅವ್ಯಕ್ತೋಪಾಸನಾತ್ 12ನೇ ಅಧ್ಯಾಯ 20 ಶ್ಲೋಕ, ವಿಶ್ವರೂಪ ದರ್ಶನ 55ಕ್ಕೂ ಮಿಕ್ಕ ಶ್ಲೋಕ. ಇದು 20, ಇದು ಶಾರ್ಟ್ ಮತ್ತು ಸ್ವೀಟೆಯ ಈ ಅಧ್ಯಾಯದಲ್ಲಿ ಪ್ರತಿಪಾದಿತವಾಗಿದೆ. ಒಂದು ಮೊದಲ ವಿಷಯ, ಲಕ್ಷ್ಮಿಯ ಉಪಾಸನೆಗಿಂತಲೂ ಕೂಡ ನಾರಾಯಣ ಉಪಾಸನೆ ಉತ್ತಮತ್ವವನ್ನು ಇಲ್ಲಿ ಕೃಷ್ಣ ಅರ್ಜುನನ ಇನ್ನು ಆ ಭಗವಂತನಲ್ಲಿ ಭಕ್ತಿ ಮಾಡುವ ಭಕ್ತರು ಹೇಗಿರ್ತಾರೆ, ಏನು ಒಪ್ಪಿಕೊಳ್ತಾನೆ, ಈ ಎರಡು ವಿಷಯ. ಒಂದು ಭಕ್ತರ ಲಕ್ಷಣ, ಭಗವಂತನ ಭಕ್ತರ ಲಕ್ಷಣ. ಯಾವೆಲ್ಲ ಧರ್ಮಗಳನ್ನು ನಿಮ್ಮ ಜೀವನದ ಒಳಗೆ ನೀವು ಅಳವಡಿಸಿಕೊಂಡು ತಿಳಿಸಿದ್ದಾನೆ. ಲಕ್ಷ್ಮಿಯ ಅವ್ಯಕ್ತ ತತ್ವದ ಅಕ್ಷರ ಪುರುಷಳಾದ ಲಕ್ಷ್ಮಿಯ ಉಪಾಸನೆಗಿಂತಲೂ ಸುಲಭ ಉತ್ತಮ ಮಾರ್ಗ ಅದು ಭಗವಂತನ ಪ್ರಶ್ನೆಗೆ ಉತ್ತರ ಕೊಡ್ತಾ ಕೃಷ್ಣ ಹೇಳ್ತಾನೆ, ಮಯ್ಯಾವೇಶ್ಯ ಮನೋಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಮೋಪೇತಾಸ್ತೆ ಮೇ ಯುಕ್ತತಮಾ ಮತ. ನನಗೆ ಸಮ್ಮತವಾದವರು ಯಾರು ಅದನ್ನು ಹೇಳ್ತೇನೆ ಕೇಳು. ನನ್ನಲ್ಲಿ ಮನಸ್ಸಿಟ್ಟು ನಿರಂತರವಾಗಿ ಧ್ಯಾನ ಯೋಗದಿಂದ ನನ್ನನ್ನು ಮಾಡ್ತಾರೋ ಅವರು ಮೋಕ್ಷಾಪಾಯವನ್ನು ಬಲ್ಲವರಲ್ಲಿ ಉತ್ತಮರು ಅಂತ ನನ್ನ ಅಭಿಮತ. ಕೃಷ್ಣ ಅವನನ್ನು ಕುರಿತು ಅರ್ಜುನ ಕೇಳಿದ ಪ್ರಶ್ನೆ ಹೀಗೆ, ಲಕ್ಷ್ಮಿಯ ಉಪಾಸನೆ ಮಾಡಿ ಮೋಕ್ಷ ಪಡೆಯುವರು ಉತ್ತಮರೋ, ಮೋಕ್ಷ ಪಡೆಯುವರು ಉತ್ತಮರು? ಅದಕ್ಕೆ ಭಗವಂತನ ಮೊದಲ ಉತ್ತರ ಹೀಗಿದೆ, ನನ್ನಲ್ಲಿ ಸತತವಾಗಿ ಮನಸ್ಸಿಟ್ಟು ಧ್ಯಾನ ಯೋಗ ಕರ್ಮವೂ ಹೌದು, ಧ್ಯಾನ ಜ್ಞಾನವೂ ಹೌದು. ಜ್ಞಾನ ಕರ್ಷಣದಿಂದ ನನ್ನ ಉಪಾಸನೆ ಯಾರು ಮಾಡ್ತಾರೆ ಅವರು ಮೋಕ್ಷೋಪಾಯ ಬಲ್ಲವರಲ್ಲಿ ಉತ್ತಮರು. ಇದನ್ನು ಬಿಟ್ಟು ಬೇರೆ ಯಾವುದೋ ರೂಟ್ ಹಿಡ್ಕೊಂಡು ಹೋಗ್ತೀನಿ ದೇವರ ಹತ್ರ, ನಾಣ್ಯ ವಿದ್ಯತೆ. ದಾಸರಂತಾರೆ, ಇದೇ ದಾರಿ ನೀ ನಡಿ, ಬೇರೆ ದಾರಿಗೆ ಹೋಗಬೇಡ. ಅದು ಅಷ್ಟು ಉತ್ತಮವಾದ ಮಾರ್ಗ ಅಲ್ಲ, ನನ್ನ ಅಭಿಪ್ರಾಯ ಅಲ್ಲ ಅದು. ತ್ವಕ್ಷರಮನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಂ ಚಿಂತ್ಯಂ ಚ ಕೂಟಸ್ಥಮಚಲಂ ಧ್ರುವಂ. ಮಹಾಲಕ್ಷ್ಮಿ ಅಕ್ಷರನಾಮಕಳು, ಅವಿನಾಶಿ, ಅವಳು ಸೂಕ್ಷ್ಮಳು, ಅವಳು ಅಚಿಂತ್ಯಳು, ಅವ್ಯಾಕೃತಾಕಾಶಕ್ಕೆ ನಿಯಾಮಕಳಾದ ಮಹಾನುಭಾವಳು, ಅಚಲಳು, ಒಂದೇ ರೀತಿ ಅವ್ಯಕ್ತಳು, ಕುಂದು ಬರುತ್ತದು, ವ್ಯಾಪ್ತಳಾಗಿದ್ದಾಳೆ, ನಿರ್ವಿಕಾರಳಾಗಿದ್ದಾಳೆ.
ಅವ್ಯಕ್ತ ತತ್ವಕ್ಕೆ ಅಭಿಮಾನಿಯಾಗಿದ್ದಾಳೆ. ಇಂತಹ ಲಕ್ಷ್ಮಿಯನ್ನು, ಇಂದ್ರಿಯ ಸಮುದಾಯವನ್ನು ಚೆನ್ನಾಗಿ ಆ ಲಕ್ಷ್ಮಿಯಲ್ಲಿಯೂ ಇರುವ ಭಗವಂತನನ್ನೇ ಚಿಂತನೆ ಮಾಡ್ತಾ ಉಪಾಸನೆ ಮಾಡುವವರು ನನ್ನನ್ನೇ ಹೊಂತಾರೆ. ಭಗವಂತ ಹೇಳ್ತಾನೆ, ಲಕ್ಷ್ಮಿಯನ್ನು ಹಿಡಿದು ಬಂದರೂ ಬರ್ಬೋದು, ನನ್ನ ಹತ್ರನೇ ಬರಬೇಕು, ಮತ್ತಿನ್ನೆಲ್ಲೂ ಹೋಗುವ ಹಾಗಿಲ್ಲ. ಲಕ್ಷ್ಮೀನ ಹಿಡಿದ್ರು ನನ್ನ ಹತ್ರ. ಹಾಗಾದ್ರೆ ನೀನು ಯಾಕೆ ಲಕ್ಷ್ಮಿನೇ ಸಾಕಂದರೆ ಭಗವಂತ ಉತ್ತಮವಾದ ಮಾತನ್ನು ಹೇಳ್ತಾ ಇದ್ದಾನೆ. ಸಂಯಮೇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯ ತೇ ಪ್ರಾಪ್ನುವಂತಿ ಮಾಮೇವ. ಇಂದ್ರಿಯ ನಿಗ್ರಹ ಮಾಡಿಕೊಂಡು ಲಕ್ಷ್ಮಿಯ ಉಪಾಸನೆ ಮಾಡಬೇಕಾಗತ್ತೆ. ಲಕ್ಷ್ಮೀ ಉಪಾಸನೆ ಅಷ್ಟು ಸುಲಭ ಸಾಧ್ಯ ಅಲ್ಲ. ಎಲ್ಲ ಇಂದ್ರಿಯವನ್ನು ನಿಗ್ರಹ ಮಾಡಿಕೊಂಡು ಲಕ್ಷ್ಮಿಯಲ್ಲಿಯೂ ಕೂಡ ನನ್ನನ್ನೇ ಯಾರು ಉಪಾಸಂತಿ ಮಾಮೇವ, ಅವ್ರ ಕಡೆಗೆ ನನ್ನನ್ನೇ ಹೊಂತಾರೆ. ಆದರೆ ಲಕ್ಷ್ಮಿಯ ಮಾರ್ಗವಾಗಿ ನನ್ನ ಬಳಿಗೆ ಬರೋದಿದೆಯಲ್ಲ, ಅಷ್ಟು ಸುಲಭದ ಸಾಧ್ಯ ಅಲ್ಲ. ಯಾಕೆ, ಏನು ಪ್ರಾಬ್ಲಮ್ಮು? ಕೃಷ್ಣ ಹೇಳ್ತಾನೆ, ಕ್ಲೇಶೋಧಿಕತರಸ್ತೇಷಾಂ ಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ. ಇದು ಈ ಉಪಾಸನಾ ಮಾರ್ಗ ಏನಿದೆ ನಾರಾಯಣನನ್ನು ಬಿಟ್ಟು, ಇದು ಲಕ್ಷ್ಮಿ ಮಾತ್ರ ಅಲ್ಲ, ಕೊಂಡೋದ್ರು ನನ್ನ ಹತ್ರಕ್ಕೆ ಬರಬೇಕು. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ನೀವು ಎಲ್ಲಿ ಯಾವ ದೇವರಿಗೆ ಅಡ್ಡ ಬಿದ್ದರೂ, ಯಾವ ದೇವರಿಗೆ ಸುತ್ತು ಬಂದರೂ ಅದು ಯಾರಿಗೂ ಹೋಗುತ್ತೆ? ಅದೆಲ್ಲ ಭಗವಂತನಿಗೆ. ತಿಳಿದು ಮಾಡಿದರೆ, ಬಹಳ ಮಾಡಿದರೆ ಅನುಗ್ರಹ ಆಗಬಹುದು, ಆಗದೇನೂ ಇರಬಹುದು. ತಿಳುವಳಿಕೆಯಲ್ಲಿ ತಪ್ಪಾದರೆ ಆಗ್ರಹ ನಿಗ್ರಹಗಳೇ ಜಾಸ್ತಿ ಆಗುತ್ತೆ ವಿನ ಅನುಗ್ರಹ ಆಗೋಲ್ಲ. ಯಾರು ಅವ್ಯಕ್ತ ತತ್ವಾಭಿಮಾನಿಯಾದ, ಪ್ರಕೃತಿಗೆ ಅಭಿಮಾನಿಯಾದ ಯಲ್ಲಿ ತೊಡಗಿದ್ದಾರೆ ಜನ, ಲಕ್ಷ್ಮಿಯ ನಿರಂತರ ಉಪಾಸನೆ ಮಾಡ್ತಾರೆ, ಅವರು ನಾರಾಯಣನನ್ನು ಬದಿಗಿಟ್ಟಿರ್ತಾರೆ. ನಾರಾಯಣ ಇಲ್ದಿದ್ರೂ ನಡೆಯುತ್ತೆ, ಲಕ್ಷ್ಮಿ ಒಬ್ಬಳೇ ಸಾಕು ಅಂತ ಹೇಳಿರ್ತಾರೆ. ಅವರು ಅತ್ಯಂತವಾದ ಕ್ಲೇಶ ದುಃಖವನ್ನೇ ಹೊಂತಾರೆ. ಉಪಾಸನೆಯಿಂದ ಸಿಗುವ ನನ್ನ ಪ್ರಾಪ್ತಿಯ ಮಾರ್ಗ ದುಃಖಕರವಾದ ಮಾರ್ಗ. ಇದು ಪ್ರಮಾಣ ಸಿದ್ಧವಾಗಿರ್ತಕ್ಕಂಥದ್ದು.